ರಿಲಯನ್ಸ್ಗೆ ಹೋಗ್ತಾ ಇದ್ವಿ. ಯಾಕೆ ಅಂದರೆ ಏನಿದು ಕುಕಿಂಗ್ ಚಾನಲಲ್ಲಿ ಈ ಥರ ಅಂದ್ಕೊಂಡಿದ್ದೀರಾ? ಸೊ ರೆಸಿಪಿ ಮಾಡೋಕ್ಕೇ ತಯಾರಿ ಮಾಡ್ಕೋತಾ ಇದ್ವಿ ಫಾರ್ ದ ಫಸ್ಟ್ ಟೈಮ್. ಸ್ವಲ್ಪ ಆಚೆಯಿಂದ ತರೋದು, ಸ್ವಲ್ಪ ಮನೆ ಇಂಗ್ರೀಡಿಯೆಂಟ್ಸ್. ಸೊ ಈಗ ತಂದುಬಿಟ್ಟು ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಶುರು ಮಾಡೋಣ. ಓಕೆನಾ? ಬನ್ನಿ ರಿಲಯನ್ಸಲ್ಲಿ ಸಿಗೋಣ. ಸ್ಮಾರ್ಟ್ ಬಜಾರ್. ಬನ್ ಬರ್ಗರು ಬನ್ಸ್ ಪರವಾಗಿಲ್ಲ ಇದೆ. ಇಷ್ಟುದ ಇದೆಯಲ್ಲ? ಹಾಂ, 2 ಇದು. ಒಂದು ಆ ಕಡೆ ಈ ಕಡೆ ಇದೆಯಾ? ಓಕೆ. ಇದು ಎಷ್ಟು? 3 ಸ್ಲೈಸ್ ಅಂದರೆ ಒಂದರಲ್ಲಿ 2 ಪೀಸು, 4, 8, 12 ಬರುತ್ತೆ. ಓಕೆನಾ? ಒಬ್ರೊಬ್ರಿಗೆ ಒಂದೊಂದಾ? ಹಾಂ, ಒಬ್ಬೊಬ್ರಿಗೆ ಒಂದು ಸಾಕಲ್ವಾ? 3. ಓಕೆ. ಪನ್ನೀರ್ ತಗೊಳ್ಳೋ. ಪನ್ನೀರು ಒಂಚೂರು ಇದೆ. ಪನ್ನೀರ್ ಎಷ್ಟು ಬೇಕು ಹೇಳಿ? ಒಂದು ಹಾಫ್ ಬೇಕು ಸಾಕು. ನಂದಿನಿದಿದೆ ಮನೆ. ಸರಿ, ಆಯಿತು. ನಂದ್ರಲ್ಲಿ ಒಂಚೂರು ಇದೆ, ನಮ್ದ್ರಲ್ಲೂ ಚೀಸಲ್ಲಿ ಇರುತ್ತೆ. ಬನ್ನಿ, ಚೀಸು. ಸೊ ಇವತ್ತಿನ ರೆಸಿಪಿಗೆ ಮೇನ್ ಬೇಕಿರೋದು ಬನ್ನು, ಚೀಸು. ಮೋಜ್ರೆಲ್ಲಾ ಚೀಸ್ ಯಾವುದು ಇದು? ಇದೆ 3 ರೂಪಾಯಿ ನೋಡಿ. ಮೈನೀಸ್, ತಂದೂರಿ, ಸಿಜ್ವಾನ್, ವೆಜ್. ನನಗೆ ತಂದೂರಿ ಫ್ಲೇವರ್ ಇಷ್ಟ ಆಗುತ್ತೆ. ಸೊ ತಂದೂರಿ ತಗೊಳ್ಳೋಣ. ಓಕೆ. ಕಿಚಪ್ ಇದೆ ಮನೇಲಿ. ಅದು ಕಿಚಪ್ ಅಂತಾರೋ ಕೆಚಪ್ ಅಂತಾರೋ ಗೊತ್ತಿಲ್ಲ. ಕೆಚಪ್, ಪಿಜ್ಜಾ, ಪಾಸ್ತಾ ಸಾಸ್, ಅದಿದೆ. ಬೇಡ ಒಂದು ಇದು ಸಾಕು, ಸಿಂಪಲ್. ಓಕೆ. ಬನ್ಸು, ಮಯನೀಸು. ಬನ್ಸ್, ಮಯನೀಸ್. ಇದು ಅಲ್ಲ, ಹೆಲ್ದಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮನೇಲಿ ಮಾಡ್ಬೋದಲ್ಲ, ಹೋಮ್ ಮೇಡ್. ಸೊ ಏನಿದು? ಬರ್ಗರ್ ಬ್ರೆಡ್ಡು. ಇದು ಬಂದು ಮಿಲ್ಕಿ ಮಿಸ್ಟ್ ಚೀಸು. ಸೊ ಇದು ಪನ್ನೀರು, ನಂದಿನಿ ಪನ್ನೀರ್ ಹಾಕ್ತಾ ಇದ್ದೀವಿ, ಮೇನ್ ಇಂಗ್ರೀಡಿಯೆಂಟು. ಜೊತೆಗೆ ಇದಕ್ಕೆ ತಂದೂರಿ ಮಯೋ, ಆಮೇಲೆ ಟೊಮೆಟೊ ಕೆಚಪ್ಪು. ವೆಜಿಟೇಬಲ್ಸ್ ಬಂದು ಕ್ಯಾಪ್ಸಿಕಮ್ ಮತ್ತೆ ಆನಿಯನ್. ಇಷ್ಟಾದ್ರೆ ಸಾಕು, ಅಂದ್ರೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ವೆಜಿಟೇಬಲ್ಸ್. ಪನ್ನೀರ್ ಆಗ್ಬರಲ್ಲ, ತಿನ್ನಲ್ಲ. ಸೊ ಸ್ವಲ್ಪ ಆದ್ರೂ ಸಾಕು ಅಂತ. ಓಕೆ. ಇವಾಗ ನಾನು ಇದನ್ನ ಕಟ್ ಮಾಡಿ ಫಸ್ಟ್ ಒಂದು ಬೌಲ್ಗೆ ಸ್ವಲ್ಪ ಮೈನೀಸ್ ಹಾಕೋಣ. ಓಕೆ. ಅದೇ ಮ್ಯಾರಿನೇಷನ್ಗೆ. ಆಯ್ತಾ? ಅದಕ್ಕೆ ಸ್ವಲ್ಪ ಕೆಚಪ್. ಇದು ಹಾಕ್ಬಿಟ್ರೆ ಮಕ್ಳಿಗೆ ಹಬ್ಬ ಮಾಡಾಕ್ಬಿಡ್ತಾರೆ. ಇದಕ್ಕೆ ಯಾವ ವೆಜಿಟೇಬಲ್ಸ್ ಹಾಕಿದ್ರು ಒಳಗೆ ಹೋಗ್ಬಿಡುತ್ತೆ. ಕೆಚಪ್ ಆದ್ಮೇಲೆ ಸ್ವಲ್ಪ ಇದಕ್ಕೆ ಆರಿಗೆನೋ ಹಾಕೋಣ. ಓಕೆ. ಇದು ಕೊಟ್ಟಿರ್ತಾರಲ್ಲ ಪಿಜ್ಜಾಗೆ. ಎಸ್, ಪಿಜ್ಜಾ ಕೊಟ್ಟಿರೋದು ಆರಿಗಾನೋನ ಎಸಿಬೇಡಿ. ಈ ತರ ಮನೇಲೆ ಬರ್ಗರ್ ಮಾಡಕ್ಕೆ. ಇದನ್ನ ನೀಟಾಗಿ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯ್ತಾ? ಈ ಟಾಪಿಂಗಿಗೆ ಪಟ್ ಅಂತ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ. ಪನ್ನೀರು. ಓಕೆ. ಪನ್ನೀರು ಚಿಕ್ಕದಾಗೆ ಮಾಡೋಣ, ಯಾಕಂದ್ರೆ ಪಿಜ್ಜಾದಾದ್ರೆ ದೊಡ್ಡ ಸ್ಲೈಸ್. ಓಕೆ. ಇದಕ್ಕೆ ಬನ್ಸ್ಗಲ್ವಾ, ಚಿಕ್ಕದು, ವೆರಿ ಸ್ಮಾಲ್ ಸ್ಲೈಸ್ ಅಂದ್ರೆ ಸಾಕು. ಅಂದ್ರೆ ಸಿಗತ್ತೆ ನಮ್ಗೆ. ಸ್ವಲ್ಪ ಚೂರ್ ಮಾಡಿದ್ರು ಪನ್ನೀರ್ ಹಾಕೋಣ. ಓಕೆ. ಸೊ ಇದನ್ನ ಈ ತರ ಮ್ಯಾರಿನೇಟ್ ಮಾಡಿ ಇಡ್ಬೇಕಾ? ಏನಿಲ್ಲ. ಸೊ ಅದನ್ನೇ ಟಾಪಿಂಗ್ ಮಾಡೋದಷ್ಟೇ. ಈರುಳ್ಳಿ ನಾವು ಉದ್ದ ಬೇಕಾದ್ರೂ ಕಟ್ ಮಾಡ್ಕೋಬಹುದು, ಚಿಕ್ಕದ್ ಬೇಕಾದ್ರೂ ಮಾಡ್ಕೋಬಹುದು. ಇದು ಬನ್ಸ್ ಅಲ್ವಾ, ಬನ್ಸಿಗೆ ಸ್ವಲ್ಪ ಚಿಕ್ಕದೇ ಇರ್ಲಿ. ಪಿಜ್ಜಾ ಆದ್ರೆ ದೊಡ್ಡ ಸ್ಲೈಸ್ ಹಿಂಗೆ ಸ್ವಲ್ಪ ಹಾಕೋಣ. ಓಕೆ. 5 ಮಿನಿಟ್ಸ್ ಬರ್ಗರ್ ಇದು. ನೀವು ನೋಡಿಬೇಕಾದ್ರೆ ಟೈಮಿಂಗ್ ಅಂದ್ರೆ 5 ಮಿನಿಟ್ಸ್ ಅಂದ್ರೆ ಮಾಡಕ್ 5 ಮಿನಿಟ್ಸ್, ಅದಾಗಕ್ ಒಂದು 5 ಮಿನಿಟ್ಸ್. ಪ್ರಿಪೇರ್ ಮಾಡ್ಕೊಳಕ್ಕೆ ಎಲ್ಲ ಇದ್ರೆ ಒಂದ್ 5 ನಿಮಿಷ ಸಾಕು. ಎಲ್ಲ ಆಚೆ ತಂದಿರೋದಲ್ವಾ, ಅಷ್ಟೇ ಟಾಪಿಂಗ್. ಇದನ್ನ ಬನ್ಸಿಗೆ ಹಾಕೋಣ ಅಷ್ಟೇ. ಆಯ್ತಾ? ಬನ್ಸಿಗೆ ಹಾಕಿ ಏರ್ ಫ್ರೈ ಮಾಡ್ತಾ ಇರೋದು. ಮೇನ್ ಏನ್ ಗೊತ್ತಾ, 0 ಮೈದಾ ಅಂತ ಇದೆ, ಅದಕ್ಕೆ ಸೆಲೆಕ್ಟ್ ಮಾಡಿರೋದು. ಸೊ ಮೈದಾದ್ ಯೂಸ್ ಮಾಡಬೇಡಿ, ಸ್ವಲ್ಪ ವೀಟ್ದು ಮಕ್ಳಿಗಲ್ವಾ. ಸೊ ಇದೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಮನೇಲಿ ಮಾಡ್ತೀವಿ, ಬಟ್ ಹೋಟೆಲ್ ಅಲ್ಲಿ ಇವ್ಯಾವನು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಬರ್ಗರ್, KFC ಬರ್ಗರು, ಆಮೇಲೆ ಡಾಮಿನೋಸ್ ಬರ್ಗರು, ಆಮೇಲೆ ಅವ್ರು ಅಲ್ಲಿಂದ ನಾವು ಆರ್ಡರ್ ಮಾಡಿದ್ರು ಬರಕ್ಕೆ ಟೈಮ್ ಬೇಕು. ಆರೋಗ್ಬಿಟ್ಟಿರುತ್ತೆ ಬರ್ಗರ್ ಅಂತೂ, ಆಮೇಲೆ ತಿನ್ನಕ್ ಆಗಲ್ಲಪ್ಪ.
ಸೊ ಹೆಲ್ದಿ, ಯಾವಾಗ್ಲೂ ಹೆಲ್ದಿ. ಇದು ಅನ್ಹೆಲ್ದಿ ಅಂತ ಏನಲ್ಲ, 1 ಪೀಸ್ 2 ಪೀಸ್ ತಿಂದ್ರೆ ಅತಿ ಆದ್ರೆ ನೋಡಿ ಅಮೃತಾನು ವಿಷ ಅಂತೆ. ನಾವ್ ಯಾವ್ದು ಅತಿಯಾಗಿ ಮಾಡ್ಬಾರ್ದು. ಈ ಬನ್ ಇದೆಯಲ್ಲ ಬರ್ಗರು, ಹಿಂಗ್ ಹಿಡ್ಕೊಂಡ್ ತಿನ್ನಕ್ಕೆ ಮಕ್ಳಿಗೆ ಕಷ್ಟ ಅಲ್ವಾ, ಬಾಯಿ ದೊಡ್ಡದಾಗ ಅನ್ಬೇಕಾಗತ್ತೆ. ಅದಕ್ಕೆ ನಾನು ಏನ್ ಮಾಡ್ಬಿಡ್ತೀನಿ, ಮಧ್ಯಕ್ಕೆ ಕಟ್ ಮಾಡ್ತೀನಿ. ಅವರು ಕಟ್ ಮಾಡೇ ಮಾಡೋದು. ಮಧ್ಯಕ್ಕೆ ವೆಜ್ ಇದ್ದವ್ರಿಗೆ ವೆಜ್, ನಾನ್ ವೆಜ್ ಇದ್ದವ್ರಿಗೆ ಚಿಕನ್ ಹಾಕ್ಬಿಟ್ಟು ಮಾಡ್ತಾರೆ ಸ್ಟಫಿಂಗ್. ಬಟ್ ನಾನು ಪನ್ನೀರ್ ಸ್ಟಫಿಂಗ್ ಮಾಡಿ ಹಿಂಗ್ ಹಿಡ್ಕೊಳ್ಳೋದು ಬೇಡ, ಸ್ಲೈಸ್. ಈ ತೋರ್ಸಿ ಈಗ ಹಿಂಗೆ ಅನ್ನೋದು ಪ್ರಿಪೇರ್ ಆದ್ಮೇಲೆ ಐಡಿಯಾ ಬರುತ್ತೆ. ಏನ್ ಮಾಡ್ಬೇಕು ಗೊತ್ತಾ, ಸ್ವಲ್ಪ ಮಯನೀಸ್ ಸ್ಪ್ರೆಡ್ ಮಾಡ್ಬೇಕು ಮಾಡಕ್ಕೆ. ಸೊ ಅದು ತಂದೂರಿ ಫ್ಲೇವರ್ ಅಲ್ವಾ, ಸ್ವಲ್ಪ ಬೇಕಾದಾಗ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ಸ್ವಲ್ಪ ಕೆಚಪ್ ಅದ್ರಲ್ಲಿ ಹಾಕಿರ್ತೀವಿ, ಬಟ್ ಆದ್ರೂ ಸೊ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಬನ್ನಿಗೆ ಹಾಕ್ತಾ ಇದೀವಿ. ಓಕೆ, ಇದನ್ನ ನೀಟಾಗಿ ಬ್ರಷ್ ಅಲ್ಲಿ ಎಲ್ಲ ಫುಲ್ ಸ್ಪ್ರೆಡ್ ಮಾಡ್ಬೇಕಾ? ಮಾಡೋಣ. ಎಷ್ಟು ಚೆನ್ನಾಗಿ ಅನ್ಸ್ತಾ ಇದೆ ಅಲ್ವಾ ನೋಡಕ್ಕೆ. ಇದನ್ನ ತಿಂತಾ ಇದ್ರೆ ಎಷ್ಟು ಸ್ಲೈಸ್ ತಿಂದ್ರು ಬೋರ್ ಆಗಲ್ಲ. ನೀವೇನೋ ಪೇಂಟಿಂಗ್ ಮಾಡ್ತಾ ಇರೋಂಗ್ ಅನ್ಸ್ತಾ ಇದೆ. ಅದು ಬರ್ಗರಿಗೆ ಸ್ಪ್ರೆಡ್ ಮಾಡ್ತಾ ಇರೋದು. ಇದಕ್ಕಷ್ಟೇ ಹಾಕ್ಬಾರ್ದು, ಪೇಂಟ್ ಇದಕ್ಕೂ ಚೂರು ಹಾಕ್ಬೇಕು. ನಾನ್ ಹಾಕಲ್ಲ ಬಿಡಿ, ನಾನು ಅದ್ ಯಾವ್ದೋ ಒಂದು ರೀಲ್ ಅಲ್ಲಿ ಇದೆಯಲ್ಲ, ಮುಖಕ್ಕೆ ಏನಾರ ಹಚ್ತೀರನ? ಇಲ್ಲ, ಯಾಕೆ ಹಚ್ಚಿರಿ, ಚಂದರ ಕಾಣ್ತೀರಿ ಅಂತ. ನಾವು ಹಚ್ಚಿದ್ರು ಒಂದಿದ್ರ ಕಾಣ್ತೀವಿ, ಹಚ್ಚಿಲ್ಲ ಅಂದ್ರೂ ಒಂದೇ ತರ ಕಾಣ್ತೀವಿ. ಮೀನ್ ಪಾಯಿಂಟಿಗೆ ಬರ್ತಾ ಇದೀವಿ. ಎಸ್, ಸ್ಟಫಿಂಗ್. ಓಕೆ, ಕ್ಯಾಪ್ಸಿಕಮ್ ಒಂದು ಅಂದ್ರೆ ಕೈಯಲ್ಲಿ ಇಡ್ಬೋದು ಆಮೇಲೆ, ಬಟ್ ಸಾಕು ಇಷ್ಟು. ಹೆವಿ ಆಗ್ಬಿಡತ್ತೆ. ಒಂದ್ ಸ್ಲೈಸಿಗೆ ನೋಡಿ ಆಚೆ ನೀವು ಇಷ್ಟು ಪನ್ನೀರ್ ಕೊಡ್ತಾರ, 1 ಪೀಸ್ ಸಿಗಲ್ಲ ನಿಮ್ಗೆ. ಹೌದು ಹೌದು. ಹಬ್ಬ ಅಂದ್ರೆ ಒಂದು ಬರ್ಗರ್ಗೆ ಒಂದು 280 ಆತರ ಎಲ್ಲ ಇರುತ್ತೆ. ನೀವು ಮನೇಲಿ ಒಂದ್ ಚೂರ್ ಐಟಮ್ಸ್ ಇದ್ರು ಸಾಕು. ಮೇ ಬಿ ನಮ್ಗೆ ಒಂದು 300-400 ರುಪೀಸ್ ಅಷ್ಟು ಇಲ್ಲ ಅನ್ಸುತ್ತೆ. ಬನ್ಸು, ಚೀಸು ಸರಿ ಯೂಸ್ ಮಾಡ್ತೀವಿ. ಹೌದು, ಅಲ್ಲ ಮನೆಯವ್ರಿಗೆಲ್ಲ ಅಟ್ಲೀಸ್ಟ್ ಪ್ರೋಟೀನ್ ಇದೆ, ಕಾರ್ಬ್ ಇದೆ, ಆಮೇಲೆ ಫೈಬರ್ ಇದೆ, ಟೇಸ್ಟ್ ಇದೆ. ಮೇನ್ ಅದು. ಸೊ ಈಗ ಲಂಚ್ ಟೈಮ್ ಆಕ್ಚುಲಿ ನಮ್ಗೆ. ಯಾಕೆ ಯಾವಾಗ್ಲೂ ನನ್ನ ಹತ್ರ ಮಾಡಿಸ್ತೀರಾ ನೀವು ಅಡ್ಗೆ? ಅದನ್ನ ಹೇಳಿ. ಯಾಕೆ ಅಂದ್ರೆ, ಸೊ ಈ ರೆಸಿಪಿನ ಮಾಡ್ಬಿಟ್ಟು ನನಗೆ ಮೊನ್ನೆ ಫೋಟೋ ತೆಗೆದು ಕಳ್ಸಿದ್ರು ಇವರು. ನಾನೇನ್ ಗೊತ್ತಾ, ನೋಡಿ ವಿಡಿಯೋ ಪ್ಲಸ್ ಫೋಟೋ ನೋಡಿ ಕಾವ್ಯ ಇದನ್ನ ಮಾಡಿದೀನಿ ಅಂತ. ನಾನ್ ಬಿಡ್ಲಿಲ್ಲ ಶ್ರುತಿಗೆ, ಇದನ್ನ ನೀವು ನನ್ನ ವಿಡಿಯೋಗೆ ಮಾಡ್ಲೇಬೇಕು ಅಂತ ಇಟ್ಕೊಂಡೆ. ರೆಸಿಪಿ ಏನಾದ್ರು ಇದ್ರೆ ಕಾವ್ಯ ಹೇಳೋ ಮುಂಚೆ ಚೂರು ಯೋಚನೆ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆನೇ ಇಟ್ಕೊಂಡ್ಬಿಡ್ತಾರೆ ನನಗೆ ಇದನ್ನ ಮಾಡು ಅಂತ. ತಿನ್ನಕ್ಕೆ ಏನಿಲ್ಲ, ಮಾಡ್ಕೊಡಕ್ಕೆ ವೆರೈಟೀಸ್ ಮಾಡ್ತಾರೆ ಇವರು ಅಂತ. ಓಕೆ, ನಿಮ್ ಮಗಳಿಗಂತೂ ಈ ತರ ಐಟಮ್ಸ್ ಹೇಳ್ಬಿಟ್ರೆ, ಶ್ರುತಿ ಆಂಟಿ ನೆಕ್ಸ್ಟ್ ಟೈಮ್ ನಿಮ್ ಮನೆಗ್ ಬಂದಾಗ ಮಾಡ್ಕೊಡಿ ಆಯ್ತಾ. ನೋಡಿ ಏನ್ ಗೊತ್ತಾ, ಓವನ್ ಅಲ್ಲಿ ಮಾಡ್ಬೋದು, ನಮ್ಮನೇಲಿ ಏರ್ ಫ್ರೈಯರ್ ಇದೆ ಅಂತ ಮಾಡ್ತೀನಿ. ವಾವ್, ಕಲರ್ಫುಲ್. ಎಸ್, ಓವನ್ ಈಗ ಎಲ್ರ ಮನೇಲೂ ಇದ್ದೇ ಇರುತ್ತೆ. ಏರ್ ಫ್ರೈಯರು ಆಲ್ಮೋಸ್ಟ್ ಇಟ್ಕೊಂಡಿರ್ತಾರೆ. ಸೊ ರೆಡಿನಾ? ಏರ್ ಫ್ರೈಯರ್ಗೆ ಹೋಗ್ತಾ ಇದೆಯಾ ಇವಾಗ? ಇದಕ್ಕೆ ಮೇನ್ ಇನ್ನೊಂದು ಚೂರ್ ಆರಿಗೇನ್ ಹಾಕೋಣ. ಎಸ್ ಮೇಲೆ. ಎಸ್, ಫಾರ್ ಎಕ್ಸ್ಟ್ರಾ ಫ್ಲೇವರ್. ಅರೋಮಾ ಒಳ್ಳೆ ಅರೋಮಾ ಬರುತ್ತೆ ಇದು ಒರಿಗನ ಹಾಕಿದ್ರೆ. ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಸ್ವಲ್ಪ ಸ್ಪೈಸ್ಗ. ಅದು ಇದು ಮಯೋನೈಸ್ ತಂದೂರಿದು ಸ್ಪೈಸ್ ಇರುತ್ತಾ? ಸ್ಪೈಸಿ ಇರುತ್ತೆ. ಮತ್ತೆ ಇನ್ನೇನು ಬಂದೆಲ್ಲ ಫುಲ್ ಸಪ್ಪೆ ಇರುತ್ತಲ್ಲ, ಅದಕ್ಕೆ. ಇದೇನು ಫುಲ್ಲು ಏನ್ ಚಿಲ್ಲಿ ಅಂದ್ರೆ ಆತರ ಬರಲ್ಲಪ್ಪ, ಸುಮ್ನೆ. ಈಗ ಏನ್ ಮಾಡ್ಬೇಕು ಅಂದ್ರೆ, ಇದರಲ್ಲಿ 4 ಇಡ್ಬೋದು ಅಷ್ಟೇ. ಅಂದ್ರೆ 2 ಟೈಮ್ಸ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೇನ್ ಕೆಳಗಡೆ ನಾವು ಆಯಿಲ್ ಹಾಕ್ಬೇಕು, ಅಂಟ್ಕೊಳತ್ತೆ, ಏನಿಲ್ಲ. ಸೊ ಈ ತರ ಎಕ್ಸಾಕ್ಟ್ 4 ಆಗುತ್ತೆ. ಓಕೆ, ರೆಡಿ ಟು ಇನ್ಸರ್ಟ್. ಎಸ್, ಜಸ್ಟ್ ನೋಡಿ 10 ಮಧ್ಯಕ್ಕಿದ್ರೆ ಎಕ್ಸಾಕ್ಟ್ ಆಗಿ 160. ಇದು ಸ್ವಲ್ಪ ಹೊತ್ತಿಗೆ ನಾನೇ ಫ್ಲೇವರ್ ಅಂದ್ರೆ ಆಫ್ ಮಾಡಿದ್ರೆ ಆಯ್ತು. ಅಲ್ಲಿಗೆ ಕರೆಕ್ಟ್ ಆಗಿ ಒಂದು 5 to 6 minutes ಅಂತ ಅನ್ಕೊಳ್ಳೋಣ ಅಷ್ಟೇ. ಅಷ್ಟೇನಾ? ಚೀಸ್ ಮೆಲ್ಟ್ ಆಗೋವರೆಗೂ. ಕಾವ್ಯ? ಎಸ್ ಶ್ರುತಿ, ರೆಡಿ ಇದೆ. ಏರ್ ಫ್ರೈಯರ್ ರೆಡಿನಾ? ವಾವ್, 5 ಎಕ್ಸಾಕ್ಟ್ 4 minutes ಅದೇನೆ ಸೌಂಡ್ ಸಿಗ್ನಲ್ ಕೊಡುತ್ತೆ. ಓಹೋ ಹೋ ಹೋ, ಈ ಬರ್ಗರ್ ನೋಡ್ತಾ ಇದ್ರೆ ಬಿಸಿರಲ್ಲ, ಬಿಸಿ. ಟಾಪಿಂಗ್ ಮಾಡ್ಕೊಂಡು ಈ ಕೈ ಇದೆಯಲ್ಲ, ಇದು ಕೈ ಅಲ್ಲ, ಇದು ಕಪ್ನ. ಹಾಗಾಗಿ ಎಷ್ಟು ಬಿಸಿ ಇದ್ರು. ಬಿಫೋರ್ ಮಾಡಿ ಮುಂಚೆ ಇದು ಬಿಫೋರ್ ಬರ್ಗರು, ಇದು ಆಫ್ಟರ್ ಏರ್ ಫ್ರೈಯರ್ ಇಂದ ಹೊರಗೆ ಬಂದ್ಮೇಲೆ
ಬರ್ಗರು ಈ ರೀತಿ ಇರುತ್ತೆ ನೋಡಿ. ಎಸ್, ಈ ತರ ಸ್ಲೈಸ್. ಈ ತರ ವಿಡಿಯೋ ಹಾಕಿದ್ರೆ ಯಾರಿಗೆ ತಾನೇ ಮಾಡ್ಕೊಂಡು ತಿನ್ಬೇಕು ಅನ್ಸಲ್ಲ ಹೇಳಿ. ಈ ತರ ಹಾಕಿದ್ರು ಅದಕ್ಕೆ ನನಗೆ ನಾಳೆನೆ ಮಾಡ್ಕೊಡಿ ಈ ವಿಡಿಯೋ ಅಂತ. ಬನ್ ರೆಡಿ. ಸಿ, ಇವಾಗ ಈ ಬನ್ ಇದೆಯಲ್ಲ ತೋರಿಸಿ. ಇವಾಗ ಇದನ್ನ ಈ ತರ ಸ್ಟಫ್ ಮಾಡ್ಕೊಂಡು ತಿನ್ಬೋದು. ಓಕೆ. ಸೊ ಮಕ್ಕಳಿಗೆ ಬಾಯಿ ಹಿಂಗ್ ಇಟ್ಕೊಂಡು ತಿನ್ನಕ್ ಆಗಲ್ಲ, ಇದು ವೆಜ್ಜೀಸ್ ಎಲ್ಲ ಹಾಕಕ್ಕೆ. ಸೊ ಹಿಂಗೆ ಸೊ ಈ ಹಾಫ್ ಬನ್ನೇ ತಿನ್ಬೋದು ಅಂತ. ಇದು ಸ್ಲೈಸ್ ಬರ್ಗರ್ ಸ್ಲೈಸ್ ಚೀಸ್ ಪನೀರ್ ಸ್ಟಫಿಂಗ್ ರೆಸಿಪಿ ಈಸ್ ರೆಡಿ. ಎಸ್, ಹಾಕಿ ಮತ್ತೆ ಬಾಯಿ. ಟೇಸ್ಟು ಮಾಡ್ದವ್ರು ತಿನ್ಬಾರ್ದು, ನೋಡ್ದವ್ರು ತಿನ್ಬೇಕು. ಟೇಸ್ಟ್ ಮಾಡೋಣ. ಎಸ್. ಸೊ ಇವಾಗ ಬರ್ಗರ್ ಟೇಸ್ಟ್ ಮಾಡೋಣ. ರೆಡಿನಾ ಶ್ರುತಿ? ಕಾಯ್ತಾ ಇದ್ದೆ, ಫುಲ್ಲು ಟೈಮ್ ಆಗಿದೆ. ಚಿಯರ್ಸ್. ಸಖತ್ತಾಗಿದೆ ಅಲ್ವಾ? ಅಲ್ಟಿಮೇಟ್ ಆಗಿದೆ. ಬರ್ಗರು ಇವತ್ತೇ ಮಾಡಿ, ಸಖತ್ ಈಸಿ, ಬೇಗನೆ ಆಗ್ಬಿಡುತ್ತೆ ಅಲ್ವಾ? ನಾವು ನೋಡಿ 5 ನಿಮಿಷ ಹೋದ್ವಿ, ಬಂದ್ವಿ, ತಂದ್ವಿ, ಮಾಡಿದ್ವಿ. ಸೂಪರ್ ಸೂಪರ್ ಆಗಿದೆ. ನಾವೇ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ, ಮಕ್ಕಳಿಗೆ ಎಷ್ಟು ಎಂಜಾಯ್ ಮಾಡ್ಬೇಕಲ್ವಾ? ಬಾಯ್ ಬಾಯ್ ಬಾಯ್.